ಅದರ ಜೊತೆಗೆ ಬಿಸ್ಫಾಸ್ಫನೇಟ್ಸ್ ಅಂತ ಹೇಳ್ತೀವಿ. ಅದು ನಿಮ್ಮ ಮೂಳೆಗೆ ಶಕ್ತಿ ಕೊಡುವಂತ ಮಾತ್ರೆಗಳು. ಬ್ಲಡ್ ಟೆಸ್ಟ್ ಅನ್ನ ಮಾಡಿಸಿ ಅದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಅದರ ಅಂಶ ಎಲ್ಲ ಕಂಡುಹಿಡಿದು ಅದಾದ್ಮೇಲೆ ಟೆಕ್ಸಾ ಸ್ಕ್ಯಾನ್ ಕೂಡ ಮಾಡಿಸ್ತೀವಿ. ಅಂದ್ರೆ ಮೂಳೆ ತುಂಬಾ ವೀಕ್ ಆಗಿದೆ ಅಂತ ಅರ್ಥ. ಆ ತರ ಇದ್ದಾಗ ನಾವು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿ ಬರುತ್ತೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಣೀಂದ್ರ ಸುದರ್ಶನ್ ಅಂತ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಸಂಪ್ರದ ಆಸ್ಪತ್ರೆ. ಇವತ್ತು ವಿಮೆನ್ಸ್ ಬೋನ್ ಹೆಲ್ತ್ ಆಫ್ಟರ್ ಮೆನೋಪಾಸ್ ಬಗ್ಗೆ ಮಾತಾಡೋಣ. ಮೆನೋಪಾಸ್ ಅಂದ್ರೆ ನಾರ್ಮಲ್ ಆಗಿ ಪೀರಿಯಡ್ಸ್ ಆಗೋದು ನಿಂತಾಗ ಅದಾದ್ಮೇಲೆ ಆಗೋ ತೊಂದರೆಗಳೇನು, ಮೂಳೆಗೆ ತೊಂದರೆ ಆಗತ್ತಾ, ಮೂಳೆ ವೀಕ್ ಆಗತ್ತಾ ಅನ್ನೋದು ತುಂಬಾ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ. ಸೊ ಮೆನೋಪಾಸ್ ಆದ್ಮೇಲೆ ನಮ್ಮ ಹಾರ್ಮೋನ್ ಅಲ್ಲಿ ಚೇಂಜಸ್ ಆಗುತ್ತೆ. ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನು ತುಂಬಾ ಕಡಿಮೆ ಆಗುತ್ತೆ. ಆ ಕಡಿಮೆ ಆದಾಗ ಫಸ್ಟ್ 5 ರಿಂದ 7 ವರ್ಷದಲ್ಲಿ 20% ಬೋನ್ ಮಾಸ್ ಕಡಿಮೆ ಆಗುತ್ತೆ ಹೆಂಗಸರಲ್ಲಿ. ಆಮೇಲೆ ರಿಸ್ಕ್ ಆಫ್ ಫ್ರಾಕ್ಚರ್ ಅಂತೀವಿ, ಅಂದ್ರೆ ಮೂಳೆ ಮುರಿಯುವ ಪ್ರಭಾವ ನಾರ್ಮಲಿ 20 ರಿಂದ 25% ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, 65 ವರ್ಷ ಮೇಲೆ ಗಂಡಸರಿಗೆ ಮತ್ತು ಹೆಂಗಸರಿಗೆ ಇಬ್ಬರಿಗೂ ಟೆಕ್ಸಾ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಯಾಕೆ? ಟೆಕ್ಸಾ ಸ್ಕ್ಯಾನ್ ಮಾಡಿದಾಗ ಅದು ನಿಮ್ಮ ಸ್ಪೈನ್ ಅಲ್ಲಿ, ನಿಮ್ಮ ಫೀಮರ್ ಅಲ್ಲಿ, ಇಲ್ಲಾಂದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಮತ್ತೆ ರೆಸ್ಟ್ ಅಲ್ಲಿ ಅದರಲ್ಲಿರೋ ಬೋನ್ ಡೆನ್ಸಿಟಿನ ಕಂಡುಹಿಡಿಯುತ್ತೆ. ಆ ಬೋನ್ ಡೆನ್ಸಿಟಿ ಅಂದ್ರೆ ಏನು ಅಂದ್ರೆ ಮೂಳೆ ಎಷ್ಟು ಗಟ್ಟಿ ಇದೆ ಅಂತ. ಈಗ ಬೋನ್ ಡೆನ್ಸಿಟಿ -1 ಅಂತ ಹೇಳ್ತೀವಿ. -1 ಮೇಲಿದೆ ಅಂದಾಗ ಚೆನ್ನಾಗಿ ಗಟ್ಟಿ ಇದೆ ಅಂತ ಅರ್ಥ. -3 ಅಂತೀವಿ. -3 ಇಂದ ಕೆಳಗಿದೆ ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೂಳೆ ತುಂಬಾ ವೀಕ್ ಆಗಿದೆ ಅಂತ ಅರ್ಥ. ಆ ತರ ಇದ್ದಾಗ ನಾವು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿ ಬರುತ್ತೆ. ಒಬ್ಬೊಬ್ಬರಲ್ಲಿ ಬೇಗ ಹಿಸ್ಟೆಕ್ಟಮಿ ಆಗಿರುತ್ತೆ, ಅಂಥವ್ರಲ್ಲಿ ಬೇಗ ಮೆನೋಪಾಸ್ ಬರುತ್ತೆ, ಪೀರಿಯಡ್ಸ್ ಆಗೋದು ಬೇಗನೆ ನಿಲ್ಲುತ್ತೆ. ಅಂಥವ್ರಲ್ಲಿ ಕೂಡ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಹಾಗಾದಾಗ ಕೂಡ ನಾವು ಮೂಳೆ ತೊಂದರೆ ಆಯ್ತು, ಇಲ್ಲಾಂದ್ರೆ ನೋವು ಬರಕ್ ಸ್ಟಾರ್ಟ್ ಆಯ್ತು ಅಂದಾಗ ಫಸ್ಟ್ ಬೋನ್ ಪ್ರೊಫೈಲ್ ಅಂತ ಮಾಡಿಸ್ತೀವಿ. ಅಂದ್ರೆ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸಿ ಅದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಅದರ ಅಂಶ ಎಲ್ಲ ಕಂಡುಹಿಡಿದು ಅದಾದ್ಮೇಲೆ ಟೆಕ್ಸಾ ಸ್ಕ್ಯಾನ್ ಕೂಡ ಮಾಡಿಸ್ತೀವಿ. ಆ ಟೆಕ್ಸಾ ಸ್ಕ್ಯಾನ್ ನಮ್ಗೆ ಏನಾದ್ರು ಆಸ್ಟಿಯೋಪೀನಿಯಾ ಅಂದ್ರೆ ಸ್ವಲ್ಪ ಅಂಶ ಕಡಿಮೆ ಇದೆ, ಜಾಸ್ತಿ ಗಟ್ಟಿ ಇಲ್ಲ, ಆಸ್ಟಿಯೋಪೊರೋಸಿಸ್ ಅಂದ್ರೆ ಪೂರಾ ವೀಕ್ ಇದೆ ಅಂತ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಆಗಿದ್ದು ಹಲವಾರು. ಏನಪ್ಪಾ ಟ್ರೀಟ್ಮೆಂಟು? ಫಸ್ಟ್ ಮಾತ್ರೆ ಕೊಡ್ತೀವಿ, ಕ್ಯಾಲ್ಸಿಯಂ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ನ ಕೊಡ್ತೀವಿ. ಅದ್ರ ಜೊತೆಗೆ ಬಿಸ್ಫಾಸ್ಫನೇಟ್ಸ್ ಅಂತ ಹೇಳ್ತೀವಿ, ಅದು ನಿಮ್ಮ ಮೂಳೆಗೆ ಶಕ್ತಿ ಕೊಡುವಂತ ಮಾತ್ರೆಗಳು, ಅದನ್ನು ಕೂಡ ಕೊಡ್ತೀವಿ. ಒಬ್ಬರೊಬ್ಬರಿಗೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಸೆಲೆಕ್ಟೆಡ್ ವಿಮೆನ್ ಅಲ್ಲಿ ಅದು ನಿಮ್ಮ ಡಾಕ್ಟರ್ ನಿಮ್ಮನ್ನ ಅಸೆಸ್ ಮಾಡಿ ನಿಮ್ಮ ಬ್ಲಡ್ ನೆಲ್ಲ ಎಕ್ಸಾಮಿನ್ ಮಾಡಿ ನಿಮ್ಗೆ ಹೇಳ್ತಾರೆ, ಆ ಹಾರ್ಮೋನ್ ನ ರೀಪ್ಲೇಸ್ ಮಾಡ್ತಾರೆ. ಈಗ ಯಾವ ಹಾರ್ಮೋನ್ ಕಡಿಮೆ ಆಗಿದೆ ಅಂದ್ರೆ ನಿಮ್ಗೆ ಮೂಳೆ ಶಕ್ತಿ ಇಲ್ವೋ ಆ ಹಾರ್ಮೋನ್ ನ ರೀಪ್ಲೇಸ್ ಮಾಡುವಂತ ಮದ್ದುಗಳು ಇರ್ತವೆ. ಸೊ ಅದನ್ನು ಕೊಟ್ವಿ. ನೆಕ್ಸ್ಟ್ ಏನಿದೆ, ಕ್ಯಾಲ್ಸಿಟೋನಿನ್ ನೇಸಲ್ ಸ್ಪ್ರೇ ಅಂತ ಒಂದೊಂದ್ಸತಿ ನಿಮ್ಮ ಡಾಕ್ಟರ್ ಮೂಗಲ್ ತಗೊಳ್ಳುವಂತ ಸ್ಪ್ರೇ ಅನ್ನು ಕೊಡ್ತಾರೆ. ಅದನ್ನು ತಗೊಳ್ಳಿ, ನಿಮ್ಗೆ ನೋವು ಕಡಿಮೆ ಆಗುತ್ತೆ, ಮೂಳೆ ಶಕ್ತಿ ಬರುತ್ತೆ ಅಂತ. ಈ ತರ ಹಲವಾರು ಟ್ರೀಟ್ಮೆಂಟ್ ಅನ್ನು ನಾವು ಕೊಡ್ತೀವಿ. ಬೈ ಚಾನ್ಸ್ ನೀವೇನಾದ್ರೂ ಏಟ್ ಆದ್ರೆ, ಆಸ್ಟಿಯೋಪೊರೋಸಿಸ್ ಇದ್ರೆ ಆಗ ನಿಮ್ಗೆ ಮೂಳೆ ಮುರಿಯುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ಫ್ರೆಜಿಲಿಟಿ ಫ್ರಾಕ್ಚರ್ ಅಂತ ಹೇಳ್ತೀವಿ. ಫ್ರೆಜಿಲಿಟಿ ಫ್ರಾಕ್ಚರ್ ಅಂದ್ರೆ ಏನು? ನಾರ್ಮಲ್ ಆಗಿ ನಾವು ಜೋರಾಗಿ ಬಿದ್ದಾಗ ಮೂಳೆ ಮುರಿಯೋದು ಸಹಜ. ಬಟ್ ನಾನ್ ಸುಮ್ನೆ ನಿಂತಿದ್ದೆ, ಹಿಂಗೆ ಬಿದ್ದೆ, ಸಡನ್ ಆಗಿ ಮೂಳೆ ಮುರಿತು ಅಂದ್ರೆ ಅರ್ಥ ಏನು? ನಿಮ್ಮ ಮೂಳೆ ಶಕ್ತಿ ಇಲ್ಲ ಅಂತ. ಆ ಫ್ರೆಜಿಲಿಟಿ ಫ್ರಾಕ್ಚರ್ಸ್ ಆದಾಗ ಇಮಿಡಿಯೇಟ್ ಆಗಿ ನಾವು ರೂಲ್ ಔಟ್ ಮಾಡಬೇಕು, ಆಸ್ಟಿಯೋಪೊರೋಸಿಸ್ ಇದೆಯಾ ಇಲ್ವಾ ಅಂತ. ಒಂದು ಸತಿ ಫ್ರಾಕ್ಚರ್ ಆದಾಗ ಇನ್ನೊಂದು ಸತಿ ಫ್ರಾಕ್ಚರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆಗ ನಾವು ಬೋನ್ ಹೆಲ್ತ್ ನ ಕಂಡುಹಿಡಿದು ಅದರಿಂದ ನಾವು ಆದಷ್ಟು ನೋವನ್ನ ಕಡಿಮೆ ಮಾಡಿ ಆ ಫ್ರಾಕ್ಚರ್ಗೆ ಟ್ರೀಟ್ಮೆಂಟ್ ಮಾಡಿ ತಿರ್ಗಾ ಇನ್ನೊಂದ್ಸತಿ ಫ್ರಾಕ್ಚರ್ ಆಗ್ತಿರೋ ತರ ನಿಮ್ಗೆ ಹೇಳ್ಕೊಡ್ಬೇಕಾಗತ್ತೆ. ಆಗ ರಿಸ್ಕ್ ಪ್ರೊಫೈಲ್ ಅಂತ ಅಸೆಸ್ ಮಾಡ್ಕೊಂಡು ಹೇಗೆ ನಡಿಬೇಕು, ಮನೇಲಿ ನಿಮ್ಗೆ ಏನೇನ್ ಹಾಕ್ಬೇಕು ಬೀಳ್ದಿರೋ ತರ ನೋಡ್ಕೊಳಕ್ಕೆ, ವಯಸ್ಸಾದವ್ರು ಇತ್ತು ಅಂದ್ರೆ ಅವ್ರಿಗೆ ಹ್ಯಾಂಡ್ ರೈಲ್ಸ್ ಅಂತ ಹೇಳ್ತೀವಿ, ಆಂಟಿ ಸ್ಲಿಪ್ ಫ್ಲೋರ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನೀವು ಬಳಸಿದ್ರೆ ಆದಷ್ಟು ನಿಮ್ಗೆ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ, ಆಮೇಲೆ ಏಟಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಬೈ ಚಾನ್ಸ್ ನಿಮ್ಮಲ್ಲಿ ಯಾರಲ್ಲಾದ್ರೂ ಆಫ್ಟರ್ ಮೆನೋಪಾಸ್ ತುಂಬಾ ನೋವಾಗ್ತಿದೆ, ಕಡಿಮೆ ಆಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಹತ್ರದಲ್ಲಿರೋ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ನ ಭೇಟಿ ಮಾಡಿ ಅವ್ರು ಹೇಳುವಂತ ರಕ್ತ ಪರೀಕ್ಷೆ ಮಾಡಿಸಿ ಅವ್ರು ಎಕ್ಸಾಮಿನ್ ಮಾಡಲಿ, ಅವ್ರು ಹೇಳೋ ಟ್ರೀಟ್ಮೆಂಟ್ ತಗೊಳ್ಳಿ. ಅದರಲ್ಲೂ ಕಡಿಮೆ ಆಗಿಲ್ಲ ಅಂದಾಗ ಅವ್ರು ಹೇಳುವಂತ ಸ್ಕ್ಯಾನ್ ಮಾಡಿಸಿ. ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗಿ ಆದಷ್ಟು ನಿಮ್ಮ ಮೂಳೆ ಶಕ್ತಿಯನ್ನು ನಾವು ಪ್ರಿಸರ್ವ್ ಮಾಡ್ಕೊಬಹುದು. ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಇಂಟೇಕ್ ನ ಆದಷ್ಟು ತಗೊಂತಾ ಇರಿ. ನ್ಯಾಚುರಲ್ ಸೋರ್ಸಸ್ ಬೇಕು ಅಂದ್ರೆ ಆಬ್ವಿಯಸ್ಲಿ ನಮ್ಮ ಸನ್ಲೈಟ್ ಅನ್ನ ನೀವು ಎಕ್ಸ್ಪೋಸ್ ಮಾಡಿದ್ರೆ ಅದರಿಂದ ನಿಮ್ಗೆ ವಿಟಮಿನ್ ಡಿ ಬರುತ್ತೆ. ಕ್ಯಾಲ್ಸಿಯಂ ಡಯಟರಿ ಪ್ರಾಡಕ್ಟ್ಸ್ ಇಂದನೂ ಬರುತ್ತೆ. ಆದಷ್ಟು ತುಂಬಾ ಜಾಸ್ತಿ ಕಡಿಮೆ ಇದೆ ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ ಸಪ್ಲಿಮೆಂಟ್ಸ್ ಅನ್ನ ಕೊಡ್ತಾರೆ. ಅದನ್ನ ನೀವು ತಗೊಂಡು ನಿಮ್ಮ ಡಾಕ್ಟರ್ ಹೇಳ್ದಂಗೆ
ಅದನ್ನು ರಿಪ್ಲೇಸ್ ಮಾಡಿಕೊಂಡು ವರ್ಷಕ್ಕೊಂದ್ಸತಿ ಎಕ್ಸಾಮಿನ್ ಮಾಡಿಸ್ಕೊಳ್ಳಿ, ಬ್ಲಡ್ ಟೆಸ್ಟ್ ಮಾಡಿಸಿ. ನಿಮ್ಮ ಇಂಪ್ರೂವ್ಮೆಂಟ್ನ ನೀವು ನೋಡಿ ಹುಷಾರಾಗಿ ನಿಮ್ಮ ಬೋನ್ ಹೆಲ್ತ್ನ ಕೇರ್ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.